ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಕಬಾಳಮ್ಮ ದೇವಸ್ಥಾನ ಹೊರಟಿದ್ದೀವಿ. ಇವತ್ತು ಸಂಡೇ, ಭಾನುವಾರ ಅಲ್ವಾ, ಹಾಗಾಗಿಬಿಟ್ಟು ಆಷಾಢ ತಿಂಗಳಲ್ಲಿ ಹೋಗಬೇಕಾಗಿತ್ತು ಅಂದ್ಬಿಟ್ಟು ಭಾನುವಾರ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಬನ್ನಿ ದರ್ಶನ ಮಾಡ್ಕೊಬರೋಣ ಅಂತ. ಇಲ್ಲಿ ಹೂವು, ಹಣ್ಣು ಮತ್ತು ತೆಂಗಿನಕಾಯಿ ಎಲ್ಲ ತಗೊಂಡಿದ್ದೀವಿ. ಇಲ್ಲಿ ಬಂದು ನೋಡಿದ್ರೆ ಕ್ಯೂತು ಜಾಸ್ತಿ ಇತ್ತು, ಜನ ಜಾಸ್ತಿ ಇತ್ತು. ಯಾಕೆಂದರೆ ಜನತ್ತು ಯಾವ ದೇವಸ್ಥಾನ ಹೋದರೂ ಕ್ಯೂ ಇದ್ದೇ ಇರುತ್ತಲ್ವ. ಹಾಗಾಗಿಬಿಟ್ಟು ಒಂದು ಕಡೆ ಫ್ರೀ ಲೈನ್ ಇತ್ತು, ಒಂದು ಕಡೆ 100 ರೂಪಾಯಿ ಇತ್ತು. ಒಬ್ಬರಿಗೆ 100 ರೂಪಾಯಿ ಕೊಡಬೇಕು ಅಂತ ಟಿಕೆಟ್ ಇತ್ತು. ಒಬ್ಬರಿಗೆ 100 ರೂಪಾಯಿ ಕೊಟ್ಟು ಟಿಕೆಟ್ನ ತಗೊಂಡು ನಮ್ಮ ಮನೆಯವರು ಮತ್ತು ನಾನು ಇಬ್ಬರು ಹೋಗಿದ್ದೀವಿ. ದರ್ಶನ್ಗೆ ನಿಂತ್ಕೊಂಡಾಗ ನಾನು ಈ ಪ್ಲೇಸಸ್ನ ಸ್ವಲ್ಪ ಈ ಥರ ವಿಡಿಯೋನ ಮಾಡ್ಕೊಂಡಿದ್ದೀನಿ. ನಿಂತ್ಕೊಂಡಿದ್ದೆ ಸ್ನೇಹಿತರೆ. ಆವಾಗ ಇನ್ನೂ ರೆಡಿ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಮತ್ತು ಹೂವು, ಹಣ್ಣು, ಕಾಯಿ, ಅಗರಬತ್ತಿ ಎಲ್ಲ ತಗೊಂಡು ಪೂಜೆ ಮಾಡಿಸ್ಕೊಬರೋಣ ಅಂತ ಲೈನಲ್ಲಿ ನಿಂತ್ಕೊಂಡಿದ್ದೀವಿ ಸ್ನೇಹಿತರೆ. ಜನತ್ತು ಇದ್ದೇ ಇರುತ್ತಲ್ವ ದೇವಸ್ಥಾನಕ್ಕೆ ಹೋದರೆ. ಆಷಾಢ ತಿಂಗಳಲ್ಲಿ ಹೋಗ್ಬೇಕಂತ ಚೆನ್ನಾಗಿರುತ್ತೆ, ಅಂದರೆ ಮನೆಗೆಲ್ಲ ಒಳ್ಳೆಯದಾಗುತ್ತೆ ಅಂದರು. ಹಾಗಾಗಿಬಿಟ್ಟು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಒಂದು ಸತಿ ನಮ್ಮ ಮನೆಯವ್ರಿಗೆ ಭಾನುವಾರ ರಜಾ ಹಾಕ್ಸಿದೆ. ಒಳಗಡೆ ಹೋಗಿದ್ದೀವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಜನ ಹಾಗೆ ದರ್ಶನ ಮಾಡ್ತಾಯಿದ್ರೆ ಹಂಗೆ ನುಗ್ಗಿ ದರ್ಶನ ನೀಟಾಗಿ ದೇವ್ರಿಗೂ ಪಾದ ಮುಟ್ಟಕ್ಕೆ ಬಿಡಲ್ಲ ಸ್ನೇಹಿತರೆ. ಯಾಕಂದರೆ ಆರತಿ ತಗೊಳಕ್ಕೂ ಬಿಡಲ್ಲ. ನಾನು ಸ್ವಲ್ಪ ನೋಡಿ, ನಾನು ಹೈಟ್ ಕಡಿಮೆ ಅಲ್ವಾ, ಹಾಗಾಗಿಬಿಟ್ಟು ನಾನು ಹಂಗೂ ಸ್ವಲ್ಪ ವಿಡಿಯೋ ಮಾಡ್ಕೋಬೇಕಂತ ಹೀಗೆ ಮಾಮೂಲಿ ಫೋನ್ ಸೀದಾ ಹಿಡ್ಕೊಂಡು ವಿಡಿಯೋನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಅಡ್ಡ ಹಿಡ್ಕೊಂಡ್ರೆ ನನಗೆ ಹೈಟಿಂದ ವಿಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದು ಸರಿ ಕಬಾಳಮ್ಮ, ಮೊನ್ನೆ ಬಂಡಿ ಕಳಮ್ಮ ಹೋಗಿದ್ದೀವಿ. ಹಾಗಾಗಿಬಿಟ್ಟು ಕಬಾಳಮ್ಮನಿಗೆ ಹೋಗ್ಬಿಟ್ಟು ಬರೋಣ ಅಂತ ನೋಡ್ತಾ ಇರ್ಬೋದು. ಸ್ವಲ್ಪ ಜೂಮ್ ಮಾಡಿಬಿಟ್ಟು ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಕಬಾಳಮ್ಮ ದರ್ಶನ ಮಾಡಿಕೊಂಡು ಹಾಗೆ ಈಚೆ ಕಡೆ ಬಂದು ಸ್ವಲ್ಪ ಅಲ್ಲಿ ಹೂವು ಎಲ್ಲ ತಗೊಂಡಿದ್ದೇವಲ್ವ ನಾವು, ಹಾರ ಎಲ್ಲ ಇಲ್ಲೇ ಕೊಡಬೇಕಾಗುತ್ತೆ. ಹಾರ ಎಲ್ಲ ಕೊಟ್ಟು ದೇವರ ದರ್ಶನ ಮಾಡಿಬಿಟ್ಟು ಚೆನ್ನಾಗಿ ಆಯಿತು ದರ್ಶನ ಅಂತ ಅನ್ಬೋದು. ಆದರೂ 1.5 ಅವರು 1 ಗಂಟೆ ಮೇಲೇ ಆಗೋಯ್ತು ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ಗಣೇಶನ ದೇವಸ್ಥಾನ ಇದೆಲ್ವ, ಗಣೇಶನದು ದರ್ಶನ ಮಾಡಿದ್ದೀವಿ. ಗಣೇಶನ ದರ್ಶನ ಮಾಡಿಬಿಟ್ಟು ಹಿಂದೆ ಕಬಾಳಮ್ಮ ಇದೆ, ಕಬಾಳಮ್ಮ ದರ್ಶನ ಮಾಡ್ತಾ ಇದ್ದೀವಿ. ಹಾಗೆ ನೋಡಿ, ಜನ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ದರ್ಶನ ಎಲ್ಲ ಮಾಡಿ ನಮ್ಮ ಮನೆಯವ್ರು ನಾವು ಇಬ್ಬರು ಹೋಗಿ ಆಗಿದೆ. ಇವಾಗ ಹೊರಗಡೆ ಹೋಗಬೇಕು ಸ್ನೇಹಿತರೆ. ತುಂಬ ಇಲ್ಲಿ ಸುಬ್ರಹ್ಮಣ್ಯದ್ದು ಇತ್ತು, ಅಲ್ಲಿ ದರ್ಶನ ಮಾಡಿದ್ದೀವಿ. ದರ್ಶನ ಮಾಡಿಬಿಟ್ಟು ಆಚೆ ಹೋಗೋಣ ಅಂದರೆ ಒಂದು 10 ನಿಮಿಷ ಕೂತ್ಕೋಬೇಕಾಗುತ್ತೆ. ಹಾಗಾಗಿಬಿಟ್ಟು ಎಲ್ಲಾದರೂ ಜಾಗ ನೋಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಬಂದೆ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಜನತ್ತು ಹಂಗೆ ಬರ್ತಾನೆ ಇದ್ದಾರೆ. ದೇವಸ್ಥಾನ ಹೋದಿ ದರ್ಶನ ಮಾಡಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನನಗೂ 4ನೇ ಸತಿ ಬರ್ತಾ ಇರೋದು ನಾನು ಈ ದೇವಸ್ಥಾನ ದರ್ಶನ ಮಾಡೋಕ್ಕೆ. ಯಾವಾಗಲೂ ಮಕ್ಕಳು ಬರೋರು ಈ ಸತಿ ಬಸ್ಗೆ ಹೋಗ್ಬೇಕಂದ್ರೆ ಬರಲ್ಲ ಅಂದ್ಬಿಟ್ಟು ಬಂದಿಲ್ಲ ಸ್ನೇಹಿತರೆ ಮಕ್ಕಳು. ಹೊರಗಡೆ ಬಂದೇವು, ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದ್ದೇವೆ ಸ್ನೇಹಿತರೆ. ಈ ಕಡೆ ನೋಡಿ ನಂದಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ದರ್ಶನ ಮಾಡಿಬಿಟ್ಟು ಜನ ನೋಡ್ತಾ ಇರ್ಬೋದು. ಗುಡ್ಡ ಎಲ್ಲ ಹೇಗೆ ಕಾಣಿಸ್ತಾ ಇದೆ, ಪೊಲೀಸವರೆಲ್ಲ ಇದ್ದಾರೆ. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ದೇವಸ್ಥಾನ. ದರ್ಶನ ಮಾಡಿಕೊಂಡು ಇವಾಗ ಆಚೆ ಕಡೆ ಹೋಗಬೇಕು ಹೊರಗಡೆ ಅಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ದರ್ಶನತು ಆದಷ್ಟು ಬೇಗ ಮುಗ್ದೋಯ್ತು ಅಂತ ಅಂತ ಇದ್ದೀವಿ. ಅಲ್ಲಿ ಒಬ್ಬರು ಊಟ ಮಾಡೋಕ್ಕೆ ಹೇಳಿದ್ದಾರೆ, ದೇವರು ಮಾಡೋರೆ ಸ್ನೇಹಿತರೆ. ಹಾಗಾಗಿಬಿಟ್ಟು ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ಇದು ಹೊರಗಡೆ ಬಂದು ನಾನು ಇಲ್ಲಿ ಎಲ್ಲ ಯಾಕೆ ಜನ ನಿಂತಿದ್ದಾರೆ ಅಂದರೆ, ಬೆಲ್ಲದ ಕಾಯಿ ಅಂತಾರಲ್ಲ, ಅವ್ರ ಹರಕೆ ಇರುತ್ತಲ್ಲ, ಆ ಗೇಟ್ ಹತ್ರ ಬೆಲ್ಲದ ಕಾಯಿನ ಹೊಡಿತಾ ಇರ್ತಾರೆ ಸ್ನೇಹಿತರೆ. ಅವ್ರವ್ರ ಹರಕೆ ಅವ್ರಿಗೆ ಬಿಟ್ಟಿದ್ದು. ಇಲ್ಲೆಲ್ಲ ಬಂದು ದೇವಸ್ಥಾನದ್ದು ತುಂಬ ಚೆನ್ನಾಗಿದೆ. ಇನ್ನೂ ದೊಡ್ಡದಾಗಿ ರೆಡಿ ಆಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ಬರಬೇಕಂದ್ರೆ ನಾವು ಬಸ್ಗೆ ಹೋದರೆ ತುಂಬ ಕ್ಯೂ ಇರುತ್ತೆ ಸ್ನೇಹಿತರೆ. ಹಾಗಾಗಿಬಿಟ್ಟು ಈಗ ಹೋಗೋಣ, ಟ್ರೈನಲ್ಲಿ ಹೋಗಬೇಕು. ಚನ್ನಪಟ್ಟಣಕ್ಕೆ ಹೋಗ್ಬಿಟ್ಟು ಚನ್ನಪಟ್ಟಣದಿಂದ ಟ್ರೈನ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಬಸ್ಸು ವಿಪರೀತ ರಶ್ಶು ಸ್ನೇಹಿತರೆ. ಬಸ್ಸಲ್ಲಿ ಅಷ್ಟು ಜನ ಹೆಣ್ಮಕ್ಳು ಹೆಂಗೆ ಹತ್ತುತ್ತಾರಂದರೆ, ಈ ಥರ ಹತ್ತಿ ನಾನು ಎಲ್ಲೂ ನೋಡಿಲ್ಲ. ಬಸ್ಸಲ್ಲಿ ನಾನು ಫಸ್ಟ್ ಟೈಮ್ ಹೋಗಿದ್ದು ಸ್ನೇಹಿತರೆ. 1-2-3 ಸತಿ ಕಾರಲ್ಲೇ ಹೋಗ್ಬಿಟ್ಟು ಬಂದಿದ್ದು, ದರ್ಶನ ಮಾಡಿದ್ದು ನೋಡಿ ಸ್ನೇಹಿತರೆ. ದೇವರ ದರ್ಶನ ಮಾಡಿಕೊಂಡು ಇವಾಗ ಊಟ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲತ್ತೂ ಚೆನ್ನಾಗಾಯಿತು ಸ್ನೇಹಿತರೆ. ಈ ದೇವಿ ದರ್ಶನ ನೀವು ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಈ ದೇವಿ ದರ್ಶನ ಮಾಡಿಬಿಟ್ಟು ಬನ್ನಿ. ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಒಳ್ಳೆಯದು ಆಗುತ್ತೆ. ನಾವು 2 ದೇವಿ ದರ್ಶನ ಮಾಡಿದ್ದೀವಿ ನೋಡಿ ಸ್ನೇಹಿತರೆ. ಇವಾಗ ಮನೆಗೆ ಹೋಗ್ಬೇಕಂತ ಆಚೆ ಬಂದು ನಿಂತಿದ್ದೆ. ಇವಾಗ ಮನೆಗೆ ಹೋಗ್ಬೇಕಂತ ಕಾಯ್ತಾ ಇದ್ದೀವಿ ಸ್ನೇಹಿತರೆ. ಬನ್ನಿ, ಇವತ್ತಿನ ವಿಡಿಯೋ ಕಬಾಳಮ್ಮ ದೇವಸ್ಥಾನ ದರ್ಶನ ಮಾಡಿರುವಂಥ ವಿಡಿಯೋನ ಶೇರ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಆಲ್ ಸ್ನೇಹಿತರಿಗೆ.